ಅವತ್ತಿನ ಕಾಲಘಟ್ಟದಲ್ಲಿ ಯಾರಿಗೂ ಅನಿಸಲಿಲ್ಲ ಅವರಿಗೆ ಒಂದು ಭಾರತ ರತ್ನ ಕೊಡಬೇಕು ಅಂತ ಹೇಳಿ. ಅವರಿಗೆ ಭಾರತ ರತ್ನ ಕೊಡಬೇಕು ಅಂತ ಅನಿಸಿದ್ದು ಈ ದೇಶದ ಪ್ರಧಾನಮಂತ್ರಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಸರ್ಕಾರಕ್ಕೆ ಅವರಿಗೆ ಭಾರತ ರತ್ನವನ್ನು ಕೊಡತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡಿದ್ರು. ಪ್ರಾಯಶಃ ಭಾರತ ರತ್ನ ಕೊಡುವಂತಹ ಸಂದರ್ಭದಲ್ಲಿ ನಮಗೆ ಇವತ್ತು ಹೆಮ್ಮೆ ಆಗ್ತಾ ಇದೆ. ಈ ದೇಶದ ಸಂವಿಧಾನ ಶಿಲ್ಪಿಗೆ ಭಾರತ ರತ್ನವನ್ನು ಕೊಡತಕ್ಕಂಥ ಕೆಲಸ ಕಾರ್ಯಗಳನ್ನು ಸನ್ಮಾನ್ಯ ಅಟಲ್ ಬಿಹಾರಿ ವಾಜಪೇಯಿ ಅವರ ಸರ್ಕಾರ. ನಮಸ್ಕಾರ, ನಾನು ನಿಮ್ಮ BR ನಾಯ್ಡು. ಇಂದು ಬಿಜೆಪಿ ರಾಜಕೀಯ ಎಷ್ಟು ಕೆಳಮಟ್ಟಕ್ಕೆ ಇಳಿದಿದೆ ಅಂದ್ರೆ ಇತಿಹಾಸದ ಪುಟಗಳಲ್ಲಿ ದಾಖಲಾಗಿರುವ ಸತ್ಯವನ್ನೇ ನುಂಗಿ ನೀರು ಕುಡಿಯುವ ಪ್ರಯತ್ನ ನಡೀತಾ ಇದೆ. ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ ಸಂದ ಗೌರವದ ವಿಷಯದಲ್ಲೂ ಇಂದು ಕ್ರೆಡಿಟ್ ಪಾಲಿಟಿಕ್ಸ್ ಶುರುವಾಗಿದೆ. ಶಾಸಕ ಹರೀಶ್ ಪೂಂಜಾ ಅವರ ಇತ್ತೀಚಿನ ಹೇಳಿಕೆ ಅಜ್ಞಾನದ ಪರಮಾವಧಿ. ಅಂಬೇಡ್ಕರ್ ಅವರಿಗೆ ಭಾರತ ರತ್ನ ಸಿಕ್ಕಿದ್ದು ಯಾರ ಕಾಲದಲ್ಲಿ ಅನ್ನೋ ಕನಿಷ್ಠ ಜ್ಞಾನವೂ ಇಲ್ಲದೆ ಮಾತನಾಡುವುದು ಜನರನ್ನು ದಾರಿ ತಪ್ಪಿಸುವ ಸಂಚಾಗಿದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಮರಣೋತ್ತರ ಭಾರತ ರತ್ನ ಘೋಷಣೆಯಾಗಿದ್ದು 1990ರಲ್ಲಿ. ಆಗ ಪ್ರಧಾನಿಯಾಗಿದ್ದವರು VP ಸಿಂಗ್. ಗೌರವ ಸಲ್ಲಿಸಿದ್ದು ಅಂದಿನ ಕೇಂದ್ರ ಸರ್ಕಾರ. ದಶಕಗಳ ನಂತರ ಈ ಕ್ರೆಡಿಟ್ ಅನ್ನು ತಮ್ಮ ಪಕ್ಷಕ್ಕೆ ತಂದುಕೊಳ್ಳಲು ಹೊರಟಿರುವುದು ಶುದ್ಧ ಬಿಜೆಪಿ ರಾಜಕೀಯ ನಾಟಕ. ಅಂಬೇಡ್ಕರ್ ಹೆಸರನ್ನು ಓಟಿಗಾಗಿ ಬಳಸುವುದು ಸುಲಭ, ಆದರೆ ಅವರು ತೋರಿದ ಸಮಾನತೆಯ ಹಾದಿಯಲ್ಲಿ ನಡೆಯುವುದು ಕಷ್ಟ. ಇತಿಹಾಸ ಮರೆತವರು ಇತಿಹಾಸ ಸೃಷ್ಟಿಸಲು ಸಾಧ್ಯವಿಲ್ಲ. ಆದರೆ ಸತ್ಯ ಯಾವುದು, ಸುಳ್ಳಿನ ಪ್ರಚಾರ ಯಾವುದು ಅಂತ ಜನರು ತಕ್ಕ ಉತ್ತರ ನೀಡುತ್ತಾರೆ. ಸತ್ಯಕ್ಕೆ ಸದಾ ಜಯವಾಗಲಿ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ.